ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಗಿಡಕ್ಕೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಅವರೆಲ್ಲರಿಗೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ವ್ಯಾಪಾರದ ಒಪ್ಪಂದ ಅಲ್ಲ, ಇದು ಭಾರತದ ಮೇಲೆ ಅಮೆರಿಕ ನಡೆಸುತ್ತಿರುವ ಆರ್ಥಿಕ ಆಕ್ರಮಣ, ಭಾರತದ ರಾಜಕೀಯ ಸಾರ್ವಭೌಮತ್ವವನ್ನು ನಾಶ ಮಾಡುವಂತಹ ಒಂದು ಕ್ರಮ ಇದೆ. ಸುಂಕವನ್ನ, ತೆರಿಗೆಯನ್ನ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. He is using tariff as a weapon against India, against many countries. ಭಾರತ ಒಂದೇ ಅಲ್ಲ, ಬಾಂಗ್ಲಾದೇಶ ಜೊತೆ ಕೂಡ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅನೇಕ ದೇಶಗಳ ಜೊತೆ ಅವರು ಒಪ್ಪಂದ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಒಪ್ಪಂದಗಳ ಹಿಂದೆ ಅವರು ಹೊರಡಿಸಿರುವಂತಹ ಜಂಟಿ ಹೇಳಿಕೆ ಏನಿದೆ, ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದದ ಮಧ್ಯಂತರ ಒಪ್ಪಂದ ಇದೆ, ಅಂತಿಮ ಅಲ್ಲ. ಈ ಮಧ್ಯಂತರ ಒಪ್ಪಂದದ ಪರಿಭಾಷೆ ಏನಿದೆ, ಪರಿಭಾಷೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಈ ಒಪ್ಪಂದದ ಮೂಲಕ ಅಮೆರಿಕದ ಹಿತಾಸಕ್ತಿಗಳನ್ನು ನಾವು ಕಾಪಾಡುತ್ತೇವೆ. ಆದರೆ ಈ ಜಂಟಿ ಹೇಳಿಕೆಯಲ್ಲಿ ಆ ರೀತಿ ಭಾರತದ ಹಿತಾಸಕ್ತಿಗಳನ್ನ ನಾವು ರಕ್ಷಿಸಿಕೊಳ್ತೇವೆ ಅನ್ನುವಂತ ಸಂಗತಿ ಇಲ್ಲ, ಅನ್ನುವ ಒಂದು ಕರಾರು ಅವರಲ್ಲಿ ಇಲ್ಲ. ಕೇವಲ ಅಮೆರಿಕದ ಹಿತಾಸಕ್ತಿಯನ್ನ ಬೆಳೆಸಿಕೊಳ್ಳುವಂಥದ್ದು, ಹಿತಾಸಕ್ತಿಯನ್ನ ಕಾಪಾಡುವಂಥದ್ದು. 3-4 ಸಂಗತಿಗಳನ್ನು ನಾವು ಈ ಒಪ್ಪಂದದಲ್ಲಿ ಜ್ಞಾಪಕ ಇಟ್ಕೋಬೇಕು. ಈ ಒಪ್ಪಂದದ ಸಂಕ್ಷಿಪ್ತ ರೂಪ 4 ಸಂಗತಿಗಳು. ಒಂದು, ಅಮೆರಿಕ ಏನು ಭಾರತಕ್ಕೆ ಸರಕುಗಳು ಮತ್ತು ಆಹಾರ ಪದಾರ್ಥಗಳು, ಕೃಷಿ ಸರಕುಗಳನ್ನು ರಫ್ತು ಮಾಡುತ್ತೆ, ಭಾರತಕ್ಕೆ ರಫ್ತು ಮಾಡುತ್ತೆ, ಹಾಗೆ ಭಾರತಕ್ಕೆ ಅಮೆರಿಕ ರಫ್ತು ಮಾಡುವ ಸಂಗತಿಗಳ ಮೇಲೆ, ವಸ್ತುಗಳ ಮೇಲೆ ಭಾರತ ತೆರಿಗೆಯನ್ನು ವಿಧಿಸುವಂತಿಲ್ಲ. ಮುಕ್ತ ತೆರಿಗೆ. ಅಮೆರಿಕದ ವಸ್ತುಗಳು ಭಾರತಕ್ಕೆ ಪ್ರವೇಶಿಸಿದ ತೆರಿಗೆ ಇಲ್ಲ. ಟ್ಯಾರಿಫ್ ಫ್ರೀ ಇಂಪೋರ್ಟ್, ಇದು ಒಂದು. ಎರಡನೇದು, ಭಾರತ ಅಮೆರಿಕಕ್ಕೆ ಏನನ್ನು ರಫ್ತು ಮಾಡುತ್ತೆ, ಭಾರತದ ವ್ಯಾಪಾರಗಾರರು ಏನನ್ನು ಅಮೆರಿಕಕ್ಕೆ ಮಾರಾಟ ಮಾಡ್ತಾರೆ, ಅದರ ಮೇಲೆ ಅಮೆರಿಕವು 18% ತೆರಿಗೆಯನ್ನು ವಿಧಿಸ್ತದೆ. ಮೂಲದಲ್ಲಿದ್ದಲ್ಲಿ ಫೆಬ್ರವರಿ 9ನೇ ತಾರೀಕು ಏನು ಸಹಿ ಆಯಿತು ಮಧ್ಯಂತರ ಒಪ್ಪಂದ, ಅದರ ಪ್ರಕಾರ ಭಾರತವು ಅಮೆರಿಕಕ್ಕೆ ರಫ್ತು ಮಾಡುವ ಸರಕುಗಳ ಮೇಲೆ 18% ತೆರಿಗೆ. ಅಂದ್ರೆ ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಇದ್ರೆ ಅಮೆರಿಕಕ್ಕೆ ನಾವು ರಫ್ತು ಮಾಡಿದ್ರೆ ಅದು 110 ರೂಪಾಯಿ ಆಗ್ತದೆ. 18% ಕೂಡ ಈ ತೆರಿಗೆ ವಿಧಿಸುವಂಥದ್ದು. ಆದರೆ ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಅಧ್ಯಕ್ಷರ ಕ್ರಮವನ್ನ ರದ್ದುಪಡಿಸಿದ್ರಿಂದಾಗಿ ಆ ತೆರಿಗೆಯನ್ನ 18ರಿಂದ 10ಕ್ಕೆ ಇಳಿಸಿದ್ರು, ಮತ್ತೆ 15ಕ್ಕೆ ಏರಿಸಿಲ್ಲ. ಅಂದ್ರೆ ಈ ಎಲ್ಲ ವ್ಯವಹಾರಗಳನ್ನ, ಒಪ್ಪಂದಗಳನ್ನ ನೋಡಿದ್ರೆ ಇಲ್ಲಿ ಯಾವುದು ಕೂಡ ನಿಶ್ಚಿತತೆ ಇಲ್ಲ, ಸರ್ಟೈನಿಟಿ ಇಲ್ಲ. ಒಂದು ದಿನ ಒಂದು ರೀತಿಯ ನಿಯಮಗಳನ್ನು ಹೇರಿದ್ರೆ ಮತ್ತೊಂದು ದಿವಸ ಅದನ್ನು ಬದಲಾಯಿಸ್ತಾ ಇದ್ದಾರೆ. ಮತ್ತು ಅಮೆರಿಕವು ಭಾರತಕ್ಕೆ ರಫ್ತು ಮಾಡುವ ವಸ್ತುಗಳ ಪಟ್ಟಿಯಲ್ಲಿ ಮೂರನೇದು ಬಹಳ ಆತಂಕಕಾರಿಯಾದಂಥ ಸಂಗತಿ ಇದರಲ್ಲಿರೋದು ಅಂತ ಹೇಳಿದ್ರೆ, ಈ ಒಪ್ಪಂದದ ಜೊತೆಗೆ ಕೆಲವು ಷರತ್ತುಗಳನ್ನು ಅಮೆರಿಕ ಭಾರತದ ಮೇಲೆ ವಿಧಿಸಿದೆ. ಈ ಒಪ್ಪಂದದ ಪ್ರಕಾರ ಅನೇಕ ಷರತ್ತುಗಳು, ಬಹಳ ಮುಖ್ಯವಾದದ್ದು, ಭಾರತ ಇನ್ನು ಮೇಲೆ ಅಮೆರಿಕದಿಂದ ಪ್ರತಿ ವರ್ಷ 100 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಕೊಂಡುಕೋಬೇಕು, ಖರೀದಿಸಬೇಕು. $500 ಬಿಲಿಯನ್ ಅಂತ ಹೇಳ್ತಾರೆ 5 ವರ್ಷಗಳು, ವಾರ್ಷಿಕ $100 ಬಿಲಿಯನ್ ಆಗುತ್ತೆ. ವಾಸ್ತವಿಕವಾಗಿ ನಾವೀಗ ವಾರ್ಷಿಕವಾಗಿ ಅಮೆರಿಕದಿಂದ ಆಮದು ಮಾಡಿಕೊಳ್ತಾ ಇರುವಂತಹ ವಸ್ತುಗಳ ಪ್ರಮಾಣ ಕೇವಲ $45 ಬಿಲಿಯನ್. $45 ಬಿಲಿಯನ್
ವಾರ್ಷಿಕ $100 ಬಿಲಿಯನ್ ಮಾಡುವ ಸಾಮರ್ಥ್ಯ ನಮಗಿದೆಯೇ? ಅಷ್ಟನ್ನ ಕೊಂಡ್ಕೊಳ್ಳೋಕೆ ಸಾಧ್ಯವೇ ಭಾರತಕ್ಕೆ? ಆದ್ರೆ ಈ ಷರತ್ತನ್ನ ಅಮೆರಿಕದವರು ಭಾರತದಲ್ಲಿ ಹೇಳಿದಾಗ ಭಾರತ ಒಪ್ಕೊಂಡಿದೆ. ಇಂಡಿಯಾ ಕಮಿಟೆಡ್ to import $500 billion of goods from America over a period of 5 years. ಈ ಷರತ್ತನ್ನು ವಿಧಿಸಿದೆ. ಇದು ಒಂದು ಬಹಳ ಮುಖ್ಯವಾದ ಅಪಾಯಕಾರಿಯಾದಂಥ ಸಂಗತಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ವಿಧಿಸಿದ ಮತ್ತೊಂದು ಷರತ್ತು ಅಂತ ಹೇಳಿದ್ರೆ, ಇದುವರೆಗೂ ಕೂಡ ನಾವೇನು ಡಿಸ್ಕೌಂಟ್ ನಲ್ಲಿ ರಷ್ಯಾದಿಂದ ಪೆಟ್ರೋಲ್ ಅನ್ನು ಖರೀದಿಸ್ತಾ ಇದ್ರು, ಆ ಒಂದು ರಷ್ಯಾದಿಂದ ಪೆಟ್ರೋಲ್ ಅನ್ನು ಖರೀದಿಸೋದನ್ನು ನಿಲ್ಲಿಸಬೇಕು. ಅಂದ್ರೆ ಭಾರತ ಯಾರಿಂದ ಏನು ಕೊಡಬೇಕು ಅನ್ನೋದನ್ನ ಅವರು ನಿರ್ಧರಿಸ್ತಾರೆ, ನಾವಲ್ಲ. ಈ ಷರತ್ತಿಗೂ ಕೂಡ ಭಾರತ ಒಪ್ಕೊಂಡಿದೆ. ಹೀಗೆ ತೆರಿಗೆಗೆ ಸಂಬಂಧಪಟ್ಟಾಗ ನಾವು ಕಷ್ಟವನ್ನು ಅನುಭವಿಸ್ತೇವೆ. $500 ಬಿಲಿಯನ್ ಸರಕುಗಳನ್ನು 5 ವರ್ಷದಲ್ಲಿ ಕೊಂಡ್ಕೋಬೇಕು ಅನ್ನುವಂಥ ನಮ್ಮ ಸಾಮರ್ಥ್ಯವನ್ನು ಮೀರಿದ್ದು, ಅಷ್ಟು ವಿದೇಶಿ ವಿನಿಮಯವೂ ಕೂಡ ನಮ್ಮ ಹತ್ರ ಇಲ್ಲ. ಮತ್ತು ಕೊನೆಯದಾಗಿ ಬಹಳ ನಮ್ಮ ಸ್ವಾತಂತ್ರ್ಯದ ಮೇಲೆ ನಡೆದಿರುವ ದಾಳಿ ಅಂತ ಹೇಳಿದ್ರೆ, ರಷ್ಯಾದಿಂದ ಭಾರತ ಪೆಟ್ರೋಲ್ ಅನ್ನು ಖರೀದಿಸ್ತೋ ಇಲ್ಲವೋ ಅನ್ನೋದನ್ನ ಕಣ್ಗಾವಲು ಇರಲಿಕ್ಕೆ ಅಮೆರಿಕ ಒಂದು ವ್ಯವಸ್ಥೆಯನ್ನ ಮಾಡಿದೆ, ಸರ್ವೇಲೆನ್ಸ್ ಮಾಡಲಿಕ್ಕೆ. ಭಾರತದ ಚಟುವಟಿಕೆಯ ಮೇಲೆ ಕಣ್ಗಾವಲು ಇರಲಿಕ್ಕೆ ಅಮೆರಿಕಕ್ಕೆ ಯಾವ ಅಧಿಕಾರ ಇದೆ? ಇದು ನಮ್ಮ ಸಂವಿಧಾನದ ಮೇಲೆ, ನಮ್ಮ ಸಾರ್ವಭೌಮತೆಯ ಮೇಲೆ, ನಮ್ಮ ಸ್ವಾಯತ್ತತೆಯ ಮೇಲೆ ಮಾಡಿರುವಂತ ಆಕ್ರಮಣ ಇದು. ಹಾಗಾಗಿ ನಾನು ಹೇಳಿದ್ದು, ಈ ಒಪ್ಪಂದ ಅನ್ನುವಂಥದ್ದು ಕೇವಲ ವ್ಯಾಪಾರ ಒಪ್ಪಂದ ಅಲ್ಲ, ಇದು ಟ್ಯಾರಿಫ್ ವಾರ್ ಅಂತ ಕರೀತಾರೆ, ಇದು ಆರ್ಥಿಕ ಆಕ್ರಮಣ ಅಂತ ಕರೀತಾರೆ. ಇದು ನಮ್ಮ ದೇಶದ ಆಹಾರ ಸಾರ್ವಭೌಮತೆಯನ್ನ, ಫುಡ್ ಸಾವರ್ನಿಟಿಯನ್ನ, ಇಂಧನ ಸಾವರ್ನಿಟಿಯನ್ನ, ಎನರ್ಜಿ ಸಾವರ್ನಿಟಿಯನ್ನ ಮತ್ತು ಪೊಲಿಟಿಕಲ್ ಸಾವರ್ನಿಟಿಯನ್ನ ಇದು ನಾಶ ಮಾಡ್ತದೆ. ಈ ಎಲ್ಲ ಸಂಗತಿಗಳನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಅತ್ಯಂತ ದುರದೃಷ್ಟದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿ ಜನಸಮುದಾಯ, ಯುವಜನತೆ, ರೈತರು ಈ ಸಂಗತಿಗಳನ್ನ ಮೂಲದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗದೇ, ಅಧ್ಯಯನ ಮಾಡಲಿಕ್ಕಾಗದೆ ಕೇವಲ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಒಂದು ಭ್ರಮಾತ್ಮಕವಾದಂಥ ಸಂಗತಿಗಳನ್ನ ನಾವು ತುಂಬಿಕೊಳ್ತಾ ಇದ್ದೀವಿ. ನನ್ನ ಸವಿನಯ ಪ್ರಾರ್ಥನೆ, ಗಂಭೀರವಾದಂಥ ಪ್ರಾರ್ಥನೆ ನಿಮ್ಮೆಲ್ಲರಿಗೂ ಕೂಡ ಅಂತ ಹೇಳಿದ್ರೆ, ವಾಟ್ಸಾಪ್ ಯೂನಿವರ್ಸಿಟಿ ನೋಡೋದನ್ನ ನಿಲ್ಲಿಸಬೇಕು. ಎಲ್ಲಿವರೆಗೆ ವಾಟ್ಸಾಪ್ ಯೂನಿವರ್ಸಿಟಿಗಳಲ್ಲೇ ಮಾಹಿತಿಯನ್ನು ಪಡ್ಕೊಳ್ತೀವೋ ಅಲ್ಲಿಯವರೆಗೆ ಈ ತರದ ಗಂಡಾಂತಕಾರಿ ಸಂಗತಿಗಳ ವಿರುದ್ಧ ಹೋರಾಟ ಮಾಡುವಂಥದ್ದು, ನ್ಯಾಯವನ್ನು ಪಡೆದುಕೊಳ್ಳುವಂಥದ್ದು ಸಾಧ್ಯ ಆಗೋದಿಲ್ಲ ಅಂತ. ಈಗ ಅಮೆರಿಕವು ಭಾರತಕ್ಕೆ ಏನೆಲ್ಲ ವಸ್ತುಗಳನ್ನು ರಫ್ತು ಮಾಡ್ತದೆ, ಇದು ಬಹಳ ಮುಖ್ಯವಾದ ಸಂಗತಿ ನಾವು ಗಮನಿಸಬೇಕು. ಕರ್ನಾಟಕಕ್ಕೆ ಸಂಬಂಧಪಟ್ಟಾಗ ಕೂಡ ಈ ಒಪ್ಪಂದ ಅತ್ಯಂತ ಅಪಾಯಕಾರಿಯಾದಂತಹ ಪರಿಣಾಮವನ್ನು ಬೀರಿತು. ಏನು ಅಂತ ಹೇಳಿದ್ರೆ, ಅಮೆರಿಕ ಕಾರನ್ನ, ಮೆಕ್ಕೆಜೋಳವನ್ನ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತದೆ, ಬೆಳೀತದೆ, ಬೃಹತ್ ಪ್ರಮಾಣದಲ್ಲಿ ಬೆಳೀತದೆ. ಕೇವಲ ಕಾರನ್ನ ಅಷ್ಟನ್ನೇ ಅವರು ಬಳಸೋದಿಲ್ಲ, ರಫ್ತು ಮಾಡೋದಿಲ್ಲ. ಆ ಕಾರನ್ನ ಸಂಸ್ಕಾರ ಮಾಡಿ, ಪ್ರೋಸೆಸಿಂಗ್ ಮಾಡಿ, ಅದರಲ್ಲಿರುವಂತಹ ಇಥೆಲಾನನ್ನ ವಾಪಸ್ ಡೈರೆಕ್ಟ್ ಮಾಡಿ, ಆ ಕಾಳಿನಿಂದ ಇಥೆಲಾನನ್ನ ಬೇರ್ಪಡಿಸಿ ಏನು ಉಳಿತದೆ, ಯಾವುದನ್ನು ನಾವು ಹಿಂಡಿಯಿಂದ ಕರಿತೇವೆ, ಆ ಹಿಂಡಿ ಅತ್ಯಂತ ಪೌಷ್ಟಿಕಯುಕ್ತವಾದಂತಹ ಆಹಾರ, ಪಶು ಆಹಾರ. ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅಂತ ಕರೀತಾರೆ, DDG ಅಂತ ಕರೀತಾರೆ. ಈ ಕಾಳುಗಳನ್ನ, ಮೆಕ್ಕೆಜೋಳದ ಕಾಳುಗಳನ್ನ ಸಂಸ್ಕರಿಸಿ ಅದರಿಂದ ಇಥೆಲಾನನ್ನ ಬೇರ್ಪಡಿಸಿ ಉಳಿದದ್ದನ್ನ ಪಶು ಆಹಾರವಾಗಿ, ಮೀನಿನ ಆಹಾರವಾಗಿ, ಪೌಲ್ಟ್ರಿ ಆಹಾರವಾಗಿ, ಹಂದಿ ಆಹಾರವಾಗಿ ಬಳಸ್ತಾರೆ.
ಅದು ಅತ್ಯಂತ ಪೌಷ್ಟಿಕಯುಕ್ತವಾದಂಥದ್ದು, ಫೈಬರ್ ಕಂಟೆಂಟ್ ಹೈ ಇರುವಂಥದ್ದು, ಪ್ರೋಟೀನ್ ಕಂಟೆಂಟ್ ಹೈ ಇರುವಂಥದ್ದು. ಇದನ್ನು ಅವರು ಹಿಮಾಲಯ ಸದೃಶವಾಗಿ ಉತ್ಪಾದನೆ ಮಾಡ್ತಾರೆ. ದೊಡ್ಡ ಪ್ರಮಾಣದ ಉತ್ಪಾದನೆ ಮಾಡ್ತಾರೆ. ಸೋಯಾ ಬೀನ್ನಿಂದಲೂ ಕೂಡ ಉತ್ಪಾದನೆ ಮಾಡ್ತಾರೆ, ಮೆಕ್ಕೆಜೋಳದಿಂದ ಕಾಳದಿಂದಲೂ ಉತ್ಪಾದನೆ ಮಾಡ್ತಾರೆ. ಈ ಒಪ್ಪಂದದ ಪ್ರಕಾರ ಅಮೆರಿಕ ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅನ್ನು ಭಾರತಕ್ಕೆ ರಫ್ತು ಮಾಡ್ತದೆ. ರಫ್ತು ಮಾಡುವ ಪಟ್ಟಿಯಲ್ಲಿ ಇದು ಬಹಳ ಮುಖ್ಯವಾದಂತ ಒಂದು ಸಂಗತಿ. ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅಂತ ಇದನ್ನ ಭಾರತಕ್ಕೆ ಅವರು ರಫ್ತು ಮಾಡ್ತಾರೆ. ದೊಡ್ಡ ಪ್ರಮಾಣದ ಉತ್ಪಾದನೆ ಮಾಡೋದ್ರಿಂದಾಗಿ ಅತ್ಯಂತ ಕಡಿಮೆ ಬೆಲೆಗೆ ಅವರು ನಮಗೆ ಆಮದು ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಇದರಿಂದ ಭಾರತದ ಕರ್ನಾಟಕದ ಕೃಷಿ ವಲಯದ ಮೇಲೆ, ರೈತಾಪಿ ವಲಯದ ಮೇಲೆ ಆಗುವಂತ ಅನಾಹುತಕಾರಿ ಪರಿಣಾಮ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಮೆಕ್ಕೆಜೋಳವನ್ನ 19 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೀತೇವೆ ನಾವು. 19 lakh hectares ನಲ್ಲಿ ನಾವು ಬೆಳೀತೇವೆ. ಈ ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಏನಾದ್ರು ಭಾರತದ ಮಾರುಕಟ್ಟೆಗೆ ದೊಡ್ಡ ಪ್ರಮಾಣದಲ್ಲಿ ಬಂತು ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಮೆಕ್ಕೆಜೋಳವನ್ನು ಪಶು ಆಹಾರಕ್ಕೆ ಬಳಸ್ತಾ ಇದ್ರು. 70% ಆಫ್ ಮೆಕ್ಕೆಜೋಳ ಪಶು ಆಹಾರಕ್ಕೆ ಹೋಗೋದು. ಅಲ್ಲೇ ಇರುವಂತದ ಡಿಮಾಂಡ್ ಅದು ಕುಸಿದು ಬಿಡ್ತದೆ. ಅದನ್ನು ಯಾವ ಕೊಂಡ್ಕೊಳ್ಳೋದು? ಯಾಕೆಂತ ಹೇಳಿದ್ರೆ, ಡ್ರೈಡ್ ಡಿಸ್ಟಿಲರಿ ಗ್ರೈನಿನ ಬೆಲೆ ನಮ್ಮ ಮೆಕ್ಕೆಜೋಳ ಬೆಲೆಗಿಂತ ಬಹಳ ಕಡಿಮೆಗೆ ಸಿಗ್ತದೆ ಮತ್ತು ಅದು ಅತ್ಯಂತ ಪೌಷ್ಟಿಕಯುಕ್ತವಾದದ್ದು. ನಮ್ಮ ಜನ ಸೋವಿ ಬೆಲೆಗೆ ಅವುಗಳನ್ನ ಕೊಂಡ್ಕೊಳ್ತಾರೆ. ಪೌಲ್ಟ್ರಿ ಸೆಕ್ಟರ್ ನಲ್ಲಿ, ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ದೊಡ್ಡ ಡಿಮಾಂಡ್ ಇದೆ ಅದಕ್ಕೆ. ಇದರಿಂದಾಗಿ ಭಾರತದ ಕರ್ನಾಟಕದ ಮೆಕ್ಕೆಜೋಳದ ಬೆಳೆಯ ಮೇಲೆ ದೊಡ್ಡ ಆಘಾತಕಾರಿ ಪರಿಣಾಮ ಬೀಳ್ತದೆ. ರೈತರು ಬೀದಿಗೆ ಬೀಳ್ತಾರೆ, ಕೃಷಿ ನಿತ್ರಾಣಗೊಳ್ಳುತ್ತದೆ, ದಿವಾಳಿ ಆಗ್ತದೆ. ಮತ್ತು ಇದರಲ್ಲಿರುವ ಇನ್ನೊಂದು ಅಪಾಯವನ್ನು ರೈತ ಸಂಘದವರು ಕಳೆದ 15-20 ವರ್ಷಗಳಲ್ಲಿ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ದೇಶದಲ್ಲಿ, ಕರ್ನಾಟಕದಲ್ಲಿ. ಏನು ಅಂತ ಹೇಳಿದ್ರೆ, ಈ ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಏನಿದೆ ಅವುಗಳನ್ನ ಯಾವುದರಿಂದ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ, ಕುಲಾಂತರಿ ತಳಿಗಳಿಂದ ಉತ್ಪಾದನೆ ಮಾಡ್ತಾರೆ. ಜೆನೆಟಿಕಲಿ ಮಾಡಿಫೈಡ್ ಪ್ರಾಡಕ್ಟ್ಸ್ ಇಂದ ಅವುಗಳನ್ನು ಉತ್ಪಾದನೆ ಮಾಡ್ತಾರೆ. ಅದು ಸೋಯಾಬೀನ್ ಇರ್ಬೋದು, ಕಾರನ್ ಇರ್ಬೋದು, ಇವೆಲ್ಲವೂ ಕೂಡ ಅಮೆರಿಕದಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಬೀಜದ ಮೂಲಕ ಅವರು ಬೆಳೀತಾರೆ. ಅದರ ಮೂಲಕ ಅವರು ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅನ್ನ ತಯಾರು ಮಾಡ್ತಾರೆ. ಅಂದ್ರೆ ಏನಾಯ್ತು, ಇದುವರೆಗೂ ಕೂಡ ಭಾರತ ಜೆನೆಟಿಕಲಿ ಮಾಡಿಫೈಡ್ ಪ್ರಾಡಕ್ಟ್ಸ್ ಅನ್ನ ಆಮದು ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಿಷೇಧಿಸಿದೆ. ಆದರೆ ಈ ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅನ್ನ ನಾವು ಆಮದು ಮಾಡಿಕೊಂಡ್ರೆ ಅಪ್ರತ್ಯಕ್ಷವಾಗಿ ಕುಲಾಂತರಿ ತಳಿಗಳು ಭಾರತದ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳುತ್ತವೆ. ಇಷ್ಟೆಲ್ಲ ಅಪಾಯಗಳು ಈ ಒಂದು ಒಪ್ಪಂದದಲ್ಲಿ ಇರುವಂಥದ್ದು ನಾವು ಗಮನಿಸಬೇಕು. ಇವೆಲ್ಲವೂ ಕೂಡ ರೈತಾಪಿ ವರ್ಗಕ್ಕೆ, ಕೃಷಿ ವರ್ಗಕ್ಕೆ ಬಹಳ ಅಪಾಯಕಾರಿಯಾದಂತಹ ಸಂಗತಿ. ಮತ್ತು ಕೇವಲ ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ ಅಷ್ಟೇ ಅಲ್ಲ, ಅಮೆರಿಕ ಭಾರತಕ್ಕೆ ಈ ಒಪ್ಪಂದದ ಪ್ರಕಾರ ರಫ್ತು ಮಾಡುವ ಸರಕುಗಳಲ್ಲಿ ಒಣ ಹಣ್ಣುಗಳಿದೆ, ಸಂಸ್ಕರಿಸಿದ ಹಣ್ಣುಗಳಿದೆ ಮತ್ತು ಅನೇಕ ಕೈಗಾರಿಕಾ ಸರಕುಗಳಿದ್ದಾವೆ. ಇವೆಲ್ಲವನ್ನೂ ಕೂಡ ಅಮೆರಿಕ ಈ ಒಪ್ಪಂದದ ಪ್ರಕಾರ ಭಾರತಕ್ಕೆ ರಫ್ತು ಮಾಡುತ್ತೆ ಮತ್ತು ಅದರ ಮೇಲೆ ನಾವು ತೆರಿಗೆಯನ್ನು ವಿಧಿಸುವ ಹಾಗಿಲ್ಲ. ಟ್ಯಾರಿಫ್ ಫ್ರೀ, ಟ್ಯಾರಿಫ್ ಹ್ಯಾಸ್ ಇನ್ಕ್ರೀಸ್ಡ್ and we have accepted it. ಇದು ಅತ್ಯಂತ ಅಪಾಯಕಾರಿಯಾದಂತಹ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾಕೆ ಇಷ್ಟೆಲ್ಲ ಕೃಷಿಗೆ ಇದರಿಂದ ಅಪಾಯ ಆಗ್ತದೆ ಅಂತ ಹೇಳಿದ್ರೆ, ಅಮೆರಿಕೆಯ ಕೃಷಿ ಮತ್ತು ಭಾರತದ ಕೃಷಿಯನ್ನ ತುಲನಾತ್ಮಕವಾಗಿ ನೋಡಿದ್ರೆ, ಕಂಪೇರ್ ಮಾಡಿ ನೋಡಿದ್ರೆ ಏನೆಲ್ಲ ಸಮಸ್ಯೆಗಳಿವೆ ಅಂತ ನಾವು ಗಮನಿಸ್ತೇವೆ. ಭಾರತದಲ್ಲಿ, ಕರ್ನಾಟಕದಲ್ಲಿ ಸರಾಸರಿ ಹಿಡುವಳಿಯ ಗಾತ್ರ, ಆವರೇಜ್ ಸೈಜ್ ಆಫ್ ಲ್ಯಾಂಡ್ ಹೋಲ್ಡಿಂಗ್, ಇದು 1 ರಿಂದ 2 ಹೆಕ್ಟೇರ್ನಷ್ಟಿದೆ. ಅಮೆರಿಕದಲ್ಲಿ ಸರಾಸರಿ ಭೂ ಹಿಡುವಳಿಯ ಗಾತ್ರ 150 ರಿಂದ 200 ಹೆಕ್ಟೇರ್ಗಳಷ್ಟಿದೆ. ಇದು ಒಂದು ಬಹಳ ಮುಖ್ಯವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಕು. ಇದರಿಂದಾಗಿ ಅಮೆರಿಕದಲ್ಲಿ ಕೃಷಿ ಬೆಳೆಗಳ ಈ ಇಳುವರಿ ಭಾರತದಲ್ಲಿರುವಂತಹ
ಇಳುವರಿಗಿಂತ 3-4 ಪಟ್ಟು ಅಧಿಕವಾಗಿದೆ. ಉತ್ಪಾದನಾ ವೆಚ್ಚ ಅವರಿಗೆ ಸರಾಸರಿ ಕಡಿಮೆ ಆಗ್ತದೆ, ನಮಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗೋದ್ರಿಂದಾಗಿ ಆ ವಸ್ತುಗಳ ಜೊತೆ ನಾವು ಪೈಪೋಟಿ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಹೇಳ್ತಾರೆ, ಅಮೆರಿಕದಲ್ಲಿರುವಂತ ರೈತರ ಸಂಖ್ಯೆ ಕಡಿಮೆ, ರೈತ ಇಳುವರಿಗಳು ಜಾಸ್ತಿ, ರೈತರ ಸಂಖ್ಯೆ ಕಡಿಮೆ. ಹಾಗಾಗಿ ಅಮೆರಿಕದಲ್ಲಿ ಪ್ರತಿ ವರ್ಷ ಪ್ರತಿ ರೈತರಿಗೆ ಸಿಗುವ ಸಹಾಯಧನ ಸಬ್ಸಿಡಿ $30,000. ಪ್ರತಿ ರೈತರಿಗೆ ಪ್ರತಿ ವರ್ಷ ಸಿಗುವ ಸಬ್ಸಿಡಿ $30,000 ಅಂದರೆ ಸುಮಾರು 27 ಲಕ್ಷ. ಪ್ರತಿ ರೈತರಿಗೆ ಪ್ರತಿ ವರ್ಷ ಸಿಗುವ ಸಹಾಯಧನ 27 ಲಕ್ಷ. ಭಾರತದಲ್ಲಿ ಪ್ರತಿ ರೈತರಿಗೆ ಪ್ರತಿ ವರ್ಷ ಸಿಗುವಂಥದ್ದು ಕೇವಲ 6,000 ರೂಪಾಯಿ. ಅದನ್ನು ಈ ಸರ್ಕಾರ ಕೊಡ್ತಾ ಇರುವಂತಹ ರೈತರು ಅನ್ನೋದನ್ನ ಭಿಕ್ಷಕರನ್ನಾಗಿ ಮಾಡಲಾಗಿದೆ. ಈ ಎಲ್ಲ ವ್ಯತ್ಯಾಸಗಳಿರೋದ್ರಿಂದಾಗಿ ಈ ಒಪ್ಪಂದದ ಪ್ರಕಾರ ಭಾರತ ಅಮೆರಿಕದ ಜೊತೆಯಲ್ಲಿ ಯಾವುದೇ ರೀತಿಯ ಸ್ಪರ್ಧೆಯನ್ನ ಪೈಪೋಟಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ. ಇದರಿಂದಾಗಿ ನಮ್ಮ ಕೃಷಿ ವಲಯ ಜೀರ್ಣಾವಸ್ಥೆಗೆ ಬರ್ತದೆ, ನಮ್ಮ ರೈತಾಪಿ ವರ್ಗ ದಿವಾಳಿ ಆಗ್ತದೆ ಅನ್ನುವಂಥದ್ದು. ಇನ್ನು ಈ ಒಪ್ಪಂದದಲ್ಲಿ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಒಂದು ಒಪ್ಪಂದದ ಮೂಲಕ ನಾವು ಭಾರತದ 140 ಲಕ್ಷ ಕೋಟಿ ಜನರ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ತಿದ್ದೇವೆ. 140 crore ಪಾಪ್ಯುಲೇಷನ್ ಇರುವ ಮಾರುಕಟ್ಟೆ ಇದು. ಭಾರತದ ಮಾರುಕಟ್ಟೆಯನ್ನು ನಾವು ಆಕ್ರಮಿಸಿಕೊಳ್ತೇವೆ. ಬಹಳ ಮುಖ್ಯವಾದಂತಹ ಸಂಗತಿ. 250 ವರ್ಷಗಳ ಹಿಂದೆ ಆಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಕ್ಸ್ಪಾನ್ಷನ್ ಆಫ್ ಮಾರ್ಕೆಟ್ ಈಸ್ ಎ ಡ್ರೈವಿಂಗ್ ಫೋರ್ಸ್ ಆಫ್ ಡೆವಲಪ್ಮೆಂಟ್. ಮಾರುಕಟ್ಟೆ ವಿಸ್ತರಣೆ ಆದ ಹಾಗೆ ಉದ್ಯೋಗದ ಅವಕಾಶಗಳು ಜಾಸ್ತಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ಬಂಡವಾಳ ಹೂಡಿಕೆ ಜಾಸ್ತಿ ಆಗುತ್ತೆ. ಅಭಿವೃದ್ಧಿಯ ಚಾಲಕ ಶಕ್ತಿ ಅಂತ ಮಾರುಕಟ್ಟೆ ಅನ್ನುವಂಥದ್ದು ಅಭಿವೃದ್ಧಿಯ ಚಾಲಕ ಶಕ್ತಿ. ಭಾರತದ 140 ಕೋಟಿ ಜನರ ಮಾರುಕಟ್ಟೆ ಏನಿದೆ, ಇದು ಬಹಳ ಬೃಹತ್ ಮಾರುಕಟ್ಟೆ. ಎಷ್ಟು ಬೃಹತ್ ಅಂತ ಹೇಳಿದ್ರೆ, ಅಮೆರಿಕದ ಜನಸಂಖ್ಯೆ ಎಷ್ಟು? 34 ಕೋಟಿ. ನಮ್ಮ ಜನಸಂಖ್ಯೆ 140 ಕೋಟಿ. ಯುರೋಪ್ ಖಂಡದ 50 ದೇಶಗಳ ಜನಸಂಖ್ಯೆ 73 ಕೋಟಿ. ಯುರೋಪ್ ಮತ್ತು ಅಮೆರಿಕ ಕೂಡಿಸಿದ್ರೆ ಅಲ್ಲಿಯ ಜನಸಂಖ್ಯೆ 110 ಕೋಟಿ. ಯುರೋಪ್ ಅಮೆರಿಕ ಕೂಡಿಸಿದ್ರು ಕೂಡ ನಮ್ಮ ಜನಸಂಖ್ಯೆಗೆ ಸಮ ಆಗೋದಿಲ್ಲ. ಹಾಗಾಗಿ ಅಮೆರಿಕಕ್ಕೆ ಕಣ್ಣು ಎಲ್ಲಿದೆ ಅಂತಂದ್ರೆ ಭಾರತದ ಮಾರುಕಟ್ಟೆಯ ಮೇಲಿದೆ. ಈ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳಿಕ್ಕಾಗೇನೆ ಈ ರೀತಿಯ ಒನ್ ಸೈಡೆಡ್ ಅಗ್ರಿಮೆಂಟ್ಗೆ ಅವರು ಒತ್ತಡ ಹಾಕ್ತಿದ್ದಾರೆ, ಎಲ್ಲ ರೀತಿಯ ಒತ್ತಡ ಹಾಕ್ತಿದ್ದಾರೆ. ಮತ್ತು ಈ ಒಪ್ಪಂದದ ಷರತ್ತುಗಳನ್ನು ಭಾರತ ಅನುಸರಿಸಲಿದೆಯೋ ಇಲ್ವೋ ಅನ್ನೋದನ್ನು ನೋಡ್ಲಿಕ್ಕೆ ಕಣ್ಗಾವಲನ್ನ ನಿಗಾವಣೆಯನ್ನ ಇಡುವಂತ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ದಾರೆ. ಇದನ್ನು ಒಪ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ನಮ್ಮ ಎನರ್ಜಿ ಸೆಕ್ಟರ್ ಇರಬಹುದು, ಡಿಫೆನ್ಸ್ ಸೆಕ್ಟರ್ ಇರಬಹುದು, ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಇರಬಹುದು, ಈ ಎಲ್ಲವನ್ನೂ ಕೂಡ ಅಮೆರಿಕದ ಡಿಫೆನ್ಸ್ ಪ್ರೋಗ್ರಾಮಿಗೆ, ಎನರ್ಜಿ ಪ್ರೋಗ್ರಾಮಿಗೆ ಅಲೈನ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನುವ ಸಂಗತಿಯನ್ನು ಕೂಡ ಇದರಲ್ಲಿ ಒಪ್ಪಂದದಲ್ಲಿ ಒಪ್ಪಿಕೊಳ್ಳಲಾಗಿದೆ. ಅಂದರೆ ನಮ್ಮ ಎನರ್ಜಿ ಪಾಲಿಸಿ, ನಮ್ಮ ಡಿಫೆನ್ಸ್ ಪಾಲಿಸಿ ಅಮೆರಿಕದ ಡಿಫೆನ್ಸ್ ಪಾಲಿಸಿ ಮತ್ತು ಸೆಕ್ಯೂರಿಟಿ ಪಾಲಿಸಿಗೆ ಇಂಟಿಗ್ರೇಟ್ ಆಗಬೇಕು ಆಗುತ್ತೆ. ಅಂದ್ರೆ ನಮ್ಮ ಸ್ವಾತಂತ್ರ್ಯವನ್ನ, ನಮ್ಮ ಸ್ವಾಯತ್ತತೆಯನ್ನ ಪೂರ್ಣವಾಗಿ ಈ ಒಪ್ಪಂದದ ಮೂಲಕ ಕಳೆದುಕೊಳ್ತೇವೆ. ನಮ್ಮ ವಿದೇಶಿ ನೀತಿ ಫಾರಿನ್ ಪಾಲಿಸಿ ಅನ್ನುವಂಥದ್ದು ಅಮೆರಿಕದ ಫಾರಿನ್ ಪಾಲಿಸಿಯ ಬಾಲಗೋಚಿ ಆಗ್ತದೆ. ಅವರ ವಿದೇಶಿ ನೀತಿಗೆ ನಾವು ಅನುಗುಣವಾಗಿ ನಮ್ಮ ನೀತಿಗಳನ್ನ, ನಮ್ಮ ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕಾಗ್ತದೆ. ಈ ಎಲ್ಲ ರೀತಿಯ ಅಪಾಯಗಳು ಕೂಡ ಇರೋದ್ರಿಂದಾಗಿ ಈ ಒಪ್ಪಂದದಿಂದಾಗಿ ಭಾರತಕ್ಕೆ ದೊಡ್ಡ
of India, food sovereignty of India, ultimately it is an attack on political sovereignty of India. ಅಂದರೆ ನಾವು ನಮಗೆ ಬೇಕಾದ ರೀತಿಯಲ್ಲಿ ಆರ್ಥಿಕ ನೀತಿಯನ್ನು ರೂಪಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತೇವೆ ಮತ್ತು $500 ಬಿಲಿಯನ್ ವಸ್ತುಗಳನ್ನು ಅಮೆರಿಕದಿಂದ ನಾವು ಕೊಂಡ್ಕೋಬೇಕು ಅಂತ ಅನ್ನೋದಕ್ಕೆ ಒಪ್ಪಿಕೊಳ್ಳುವ ಅಗತ್ಯ ಏನಿದೆ ನಮಗೆ. ಅಮೆರಿಕವನ್ನು ಬಿಟ್ಟು ಬೇರೆ ದೇಶಗಳಿಂದಲೂ ಕೂಡ ನಾವು ಆಮದು ಮಾಡ್ಕೋಬಹುದು. ನಮ್ಗೆ ಎಲ್ಲಿ ಅನುಕೂಲ ಇರ್ತದೆ ಅಲ್ಲಿಂದ. ಅಂದ್ರೆ ಒಟ್ಟಾರೆ ಈ ಒಂದು ಒಪ್ಪಂದ ನಾವು ಎಕನಾಮಿಕ್ಸ್ ನಲ್ಲಿ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಏನ್ ಹೇಳ್ತೇವೆ ಅಂದ್ರೆ ಗಡಿ ಮತ್ತು ಆಳುಗಳ ನಡುವಿನ ಒಪ್ಪಂದದ ರೀತಿಯಲ್ಲಿದೆ. ಇಟ್ಸ್ ಎ ಕ್ಲೈಂಟ್ ಪ್ಯಾಟ್ರನ್ ರಿಲೇಶನ್ಶಿಪ್ ಇದಾಗಿದೆ. ಅಂದ್ರೆ ಅವ್ರು ಹೇಳಿದಾಗ ನಾವು ಕೇಳಬೇಕು, ಅಮೆರಿಕ ಹೇಳಿದಾಗ ನಾವು ಕೇಳಬೇಕು, ಅಮೆರಿಕದ ಷರತ್ತುಗಳನ್ನು ನಾವು ಒಪ್ಕೋಬೇಕು, ಅಮೆರಿಕದ ನಿಯಮಗಳನ್ನು ನಾವು ಪಾಲಿಸಬೇಕು. ಹೀಗೆ 75 ವರ್ಷಗಳ ನಂತರ ಯಾವುದನ್ನು ನಾವು ಅಲಿಪ್ತ ನೀತಿಗಳು ಅಂತ ಕರೀತಾ ಇದ್ವಿ, ತಟಸ್ಥ ನೀತಿ ಅಂತ ಅದನ್ನು ಬಿಟ್ಟು ಇವತ್ತು ಅಮೆರಿಕದ ಪರವಾಗಿ ಅಮೆರಿಕದ ಷರತ್ತುಗಳಿಗೆ ತಲೆಬಾಗಿ ಒಂದು ರೀತಿ ಇದು ಅಮೆರಿಕಕ್ಕೆ ಭಾರತದ ಶರಣಾಗತಿಯ ಸಂಗತಿ ಒಪ್ಪಂದ. 3 ಕೃಷಿ ಕಾಯ್ದೆಗಳ ವಿರುದ್ಧ ಏನು ದೊಡ್ಡ ಹೋರಾಟ ಆಯಿತು 2021 ಸಂದರ್ಭದಲ್ಲಿ. ಈ ದೇಶದ ರೈತರು ತಿರುಗಿ ಬಿದ್ದಿದ್ದರಿಂದಾಗಿ ಕೇಂದ್ರ ಸರ್ಕಾರ ಆ 3 ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡು ಅದೇ ರೀತಿಯ ಹೋರಾಟವನ್ನ, ಅದೇ ರೀತಿಯ ಪ್ರತಿಭಟನೆಯನ್ನ ಮತ್ತೊಮ್ಮೆ ರೂಪಿಸಬೇಕಾಗಿದೆ. ಮತ್ತು ನಮ್ಮ ಮಾರುಕಟ್ಟೆ ಏನಿದೆ, ಅವರ ಡೊಮೆಸ್ಟಿಕ್ ಮಾರ್ಕೆಟ್ 140 ಕೋಟಿ ಜನಸಂಖ್ಯೆಯ ಮಾರುಕಟ್ಟೆ, ಸಣ್ಣ ಮಾರುಕಟ್ಟೆ ಅಲ್ಲ. ನಮ್ಮ ಇಡೀ ಯುರೋಪಿನ ಮಾರುಕಟ್ಟೆಗಿಂತ ದೊಡ್ಡದು, ಇಡೀ ಅಮೆರಿಕೆಯ ಮಾರುಕಟ್ಟೆಯಿಂದ 4 ಪಟ್ಟು ದೊಡ್ಡದು. ನಮ್ಮ ಮಾರುಕಟ್ಟೆಯನ್ನ, ಆಂತರಿಕ ಮಾರುಕಟ್ಟೆ, ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನು ಬಲಪಡಿಸಬೇಕು. ನಾವು ಬೆಳೆದ ಬೆಳೆಗಳನ್ನ ನಮ್ಮ ಜನ ಕೊಂಡುಕೊಳ್ಳೋ ಹಾಗೆ ಮಾಡಬೇಕು. ಯಾಕೆ ನಮ್ಮಲ್ಲಿ ನಾವು ಬೆಳೆದ ಬೆಳೆಗಳನ್ನ ದೊಡ್ಡ ಪ್ರಮಾಣದಿಂದ ಕೊಂಡುಕೊಳ್ಳಲ್ಲ ಅಂದ್ರೆ ಜನರ ಹತ್ರ ಹಣ ಇಲ್ಲ, ಉದ್ಯೋಗ ಇಲ್ಲ, ವರಮಾನ ಇಲ್ಲ. ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸಬೇಕು, ಜನರ ಕೈಗೆ ಹಣ ಸಿಗುವಾಗ ಮಾಡಬೇಕು ಮತ್ತು ನಮ್ಮ ಮಾರುಕಟ್ಟೆಯನ್ನು ಭದ್ರಪಡಿಸಬೇಕು. ಕೇವಲ 34 ಕೋಟಿ ಇರುವಂತಹ ಅಮೆರಿಕದ ಮಾರುಕಟ್ಟೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಾದ್ರೆ 140 ಕೋಟಿ 1.4 ಬಿಲಿಯನ್ ಪಾಪ್ಯುಲೇಷನ್ ಇರುವಂತಹ ಮಾರುಕಟ್ಟೆಯನ್ನು ಹೇಗೆ ಬೆಳೆಸಬಹುದು, ಹೇಗೆ ವೃದ್ಧಿಸಬಹುದು, ಇದ್ರ ಬಗ್ಗೆ ನಮ್ಮ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಆಂತರಿಕವಾಗಿ ಮಾರುಕಟ್ಟೆಯನ್ನು ಬಲಪಡಿಸಬೇಕು. ಈ ಒಂದು ಒಪ್ಪಂದವನ್ನು ರದ್ದು ಮಾಡುವ ಹಾಗೆ ನಮ್ಮ ಧ್ವನಿ, ರೈತರ ಧ್ವನಿ, ನಾಯ್ಸ್ ಅಲ್ಲ ವಾಯ್ಸ್, ಶುಡ್ ರೀಚ್ ನಾಟ್ ಬ್ಯಾಂಗ್ಳೂರ್, ಡೆಲ್ಲಿ. ಆ ರೀತಿಯ ಒಂದು ಬೃಹತ್ ಮತ್ತು ಇದು ಮಧ್ಯಂತರ ಒಪ್ಪಂದ, ಒಪ್ಪಂದ ಇಂಟರಿಮ್ ಅಗ್ರಿಮೆಂಟ್. ಅಂತಿಮ ಮುಂದಿನ ತಿಂಗಳಲ್ಲಿ ಆಗ್ತದೆ ಅಂತೇಳಿ ಪಿಯೂಷ್ ಗೋಯಲ್ ಅವರು ಹೇಳ್ತಿದ್ದಾರೆ. ಆದ್ರೆ ಈಗಲೇ ಇದ್ರ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಕೊಳ್ತಾ ಮತ್ತು ನಮ್ಮ ಚಟುವಟಿಕೆಯನ್ನ ಕಣ್ಗಾವಲಿಕ್ಕೆ ಅಮೆರಿಕಕ್ಕೆ ಯಾಕೆ ಅವಕಾಶ ಕೊಡಬೇಕು, ಈ ಎಲ್ಲ ಸಂಗತಿಗಳನ್ನು ನಾವು ಉಗ್ರವಾಗಿ ವಿರೋಧಿಸಬೇಕು. ಮತ್ತು ಅಮೆರಿಕ ಈ ಒಪ್ಪಂದದ ಮೂಲಕ ಬಾಂಗ್ಲಾದೇಶದ ಕಡೆಗೂ ಕೂಡ ಒಪ್ಪಂದ ಮಾಡ್ಕೊಂಡಿದೆ. ಆ ಒಪ್ಪಂದದಿಂದಾಗಿ ನಮಗಾಗುವ ಅಪಾಯ ಏನು ಅಂತ ಹೇಳಿದ್ರೆ, ಜವಳಿ ಮತ್ತು ಸಿದ್ಧ ಉಡುಪುಗಳ ಉತ್ಪಾದನೆಯಲ್ಲಿ ನಮಗೆ ಪೈಪೋಟಿ ಬಾಂಗ್ಲಾದೇಶದಿಂದ ಬರೋದು. ಇಡೀ ಪ್ರಪಂಚದಲ್ಲಿ ಗವರ್ಮೆಂಟ್ ಉತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ, ರಫ್ತು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಈ ಅಮೆರಿಕ ಮತ್ತು ಬಾಂಗ್ಲಾದೇಶಗಳ ವ್ಯಾಪಾರ ಒಪ್ಪಂದದ 2 ಸಂಗತಿಗಳು ಏನು ಅಂತ ಹೇಳಿದ್ರೆ, ಬಾಂಗ್ಲಾದೇಶ ಅಮೆರಿಕೆಯ ಹತ್ತಿಯನ್ನು ಕೊಂಡುಕೊಂಡು ಅದರಿಂದ ಅವರು ಸಿದ್ಧ ಉಡುಪು ಮಾಡಿದ್ರೆ ಆ ಸಿದ್ಧ ಉಡುಪುವನ್ನ ಅಮೆರಿಕಕ್ಕೆ ಸುಂಕ ಇಲ್ಲದೆ ರಫ್ತು ಮಾಡಬಹುದು. ಹಾಗಾಗಿ ಅವರ ಜವಳಿ ಗವರ್ಮೆಂಟ್ಸ್ಗೆ ಅಮೆರಿಕದಲ್ಲಿ ಹೆಚ್ಚು ಬೇಡಿಕೆ ಸಿಗ್ತದೆ. ನಮ್ಮ ಜವಳಿ ಮತ್ತು ಸಿದ್ಧ ಉಡುಪಿಗೆ ಅಮೆರಿಕದಲ್ಲಿ ಬೇಡಿಕೆ ಆಗುತ್ತೆ ಅಂದ್ರೆ ನಮಗೆ 15% ತೆರಿಗೆ ಬೀಳುತ್ತೆ. ಆದರೆ ಬಾಂಗ್ಲಾದೇಶದ ಉತ್ಪಾದನೆಗೆ
ಅವರು ಅಮೆರಿಕದ ಹತ್ತಿಯನ್ನು ಬಳಸಿ ಉತ್ಪಾದನೆ ಮಾಡಿದ್ರೆ ಅದಕ್ಕೆ ತೆರಿಗೆ ಇಲ್ಲ. ಎರಡನೇದು, ಭಾರತದ ಒಟ್ಟು ಹತ್ತಿ ಉತ್ಪಾದನೆಯಲ್ಲಿ 70% ಬಾಂಗ್ಲಾದೇಶ ಕೊಂಡ್ಕೊಳ್ತದೆ. ಈ ಒಂದು ಒಪ್ಪಂದದಿಂದಾಗಿ ಬಾಂಗ್ಲಾದೇಶ ಭಾರತದ ಹತ್ತಿಯನ್ನು ಬಿಟ್ಟು ಅಮೆರಿಕದ ಹತ್ತಿಯನ್ನು ಕೊಂಡ್ಕೊಂಡ್ರೆ ನಮ್ಮ ಹತ್ತಿಯ ರೈತರು ಏನಾಗಬಹುದು? ನಮ್ಮ ಹತ್ತಿಯ ಬೇಡಿಕೆ ಮಾರುಕಟ್ಟೆ ನಿಂತು ಹೋಗ್ತದೆ, ಕುಸಿದು ಹೋಗ್ತದೆ. ಬಾಂಗ್ಲಾದೇಶದಿಂದ ಅಮೆರಿಕ ಮಾಡಿಕೊಂಡಿರುವ ಒಪ್ಪಂದ ನಮಗೆ ಅದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಈ ಎಲ್ಲ ಸಕಲ ಸೂಕ್ಷ್ಮ ಸಂಗತಿಗಳನ್ನು ನಾವು ಈ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಳುವಂತ ಅಗತ್ಯ ಇದೆ. ಮತ್ತು ಇದು ಒಂದು ರೀತಿ ಈ ಒಪ್ಪಂದದ ಮೂಲಕ ಅಮೆರಿಕ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಇದನ್ನ ಗ್ಯಾಂಗ್ಸ್ಟರ್ ಕಲೋನಿಯಲ್ ಪಾಲಿಸಿ ಅಂತ ಹೇಳ್ತಾರೆ, ಗ್ಯಾಂಗ್ಸ್ಟರ್ ಇಂಪೀರಿಯಲ್ ಪಾಲಿಸಿ. ಇದೊಂದರ ಗುಂಡಾಗಿ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಒಂದು ರೀತಿಯ ಗುಂಡಾಗಿರಿಯ ಕೆಲಸವನ್ನು ಮಾಡ್ತಿದ್ದಾರೆ. ನಮಗೆ ಬೇಕಾದ ರೀತಿಯಲ್ಲಿ ಒಪ್ಪಂದವನ್ನ ಮಾಡಿಕೊಳ್ತಿದ್ದಾರೆ. ಯಾವ ವಸ್ತು ಬೇಕು, ಯಾವ ವಸ್ತು ಬೇಡ ಅನ್ನೋದನ್ನ ಒಂದು ದಿವಸ ಸೇರಿಸ್ತಾರೆ, ಒಂದು ದಿವಸ ತೆಗಿತಾರೆ. ಒಂದು ದಿವಸ 15% ಅಂತಾರೆ, ಮತ್ತೊಂದು ದಿವಸ 10% ಅಂತಾರೆ, ಮತ್ತೊಂದು ದಿವಸ 15%. ಏನಿದು? ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಖಚಿತತೆ ಇರಬೇಕು, ನಿಶ್ಚಿತತೆ ಇರಬೇಕು. ಲಾಭವನ್ನು ಮಾಡಿಕೊಳ್ಳಿಕ್ಕೆ ಅಲ್ಲಿ ಡೆಫಿನೆಟ್ನೆಸ್ ಇರಬೇಕು, ಸರ್ಟೈನಿಟಿ ಇರಬೇಕು. ಬಹಳ ಅಂತರ ಸಂಬಂಧ ಇದೆ ಅಂತ ಹೇಳಿ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ವಿಶ್ವದಲ್ಲಿ ಯಾರಪ್ಪ ದೊಡ್ಡಣ್ಣ ಅಂದ್ರೆ ಅಮೆರಿಕ. ಅಂದ್ರೆ ವಿಶ್ವದ ಜೊತೆ ವಿಶ್ವವನ್ನೇ ಒಂದು ವ್ಯಾಯಾಮ ಶಾಲೆಯಾಗಿ ಆತ ಬಲಿಷ್ಠನಾಗಿ ಇವತ್ತು ಬೆಳೆದಿದ್ದಾನೆ. ಇವತ್ತು ಎಲ್ಲರನ್ನ ಶಾಸಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ನಾವು ಅಮೆರಿಕ ಮತ್ತು ಭಾರತದ ನಡುವಿನ ವಾಣಿಜ್ಯ ಒಪ್ಪಂದಗಳ ಆಗು ಹೋಗುಗಳನ್ನ ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಅತಿಥಿಗಳನ್ನ ಕರೆದಿದ್ದೀವಿ. ಇವತ್ತು ನಾವು ಭಾರತ ಏನು ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಅದೇನು ಹೊಸದಾಗಲ್ಲ. ಪ್ರಾಚೀನ ಕಾಲದಿಂದಲೂ ಈ ಒಪ್ಪಂದಗಳು ಇದ್ದಾವೆ. ಆದರೆ ದೇಶಕ್ಕೆ ಧಕ್ಕೆ ತರುವಂತ ಇಂತಹ ಒಪ್ಪಂದಗಳು ನಾವು ಬಲಪಡಿಸಬಾರದು ಅಂತ ಹೇಳಿ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಸಿಂಧು ನಾಗರಿಕತೆ, ನಾವೇನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತೀವಲ್ಲ, ಸುಮಾರು 5,000 ವರ್ಷಗಳ ಹಿಂದೆ ಬಂದಿರತಕ್ಕಂಥ ಅದೇನು ನಾಗರಿಕ ಸಮಾಜ ಅದು. ಆ 5,000 ವರ್ಷಗಳ ಹಿಂದೆನೆ ಮೆಸೊಪೊಟೇಮಿಯರು ಮತ್ತೆ ಸುಮೇರಿಯನ್ ಅಂತ ಕರಿತೀವಿ, ಅಂಥವರು ನಮ್ಮ ದೇಶದ ಜೊತೆಗೆ ವಾಣಿಜ್ಯ ವ್ಯಾಪಾರವನ್ನ ಇಟ್ಟುಕೊಂಡು ಅವತ್ತಿನ ಕಾಲದಿಂದ ವ್ಯಾಪಾರ ಮಾಡ್ತಾ ಬಂದಿದ್ದಾರೆ. ನಮ್ಮ ದುರದೃಷ್ಟ ಏನಂತಂದ್ರೆ ಈ ವ್ಯಾಪಾರ ವಾಣಿಜ್ಯಗಳನ್ನ ವಿಸ್ತಾರ ಮಾಡಿಕೊಂಡು ಸುಮಾರು 14-15ನೇ ಶತಮಾನದಲ್ಲಿ ಪೋರ್ಚುಗೀಸರು, ಡಚ್ರು, ಬ್ರಿಟಿಷರು, ಫ್ರೆಂಚ್ ದೇಶಸ್ಥರು ಎಲ್ಲರೂ ನಮ್ಮ ದೇಶಕ್ಕೆ ಬಂದು ಅಲ್ಲಿ ನಮ್ಮ ದೇಶದಲ್ಲಿ ಅವಾಗ ರಾಜರ ಕಾಲ ಇತ್ತು. ಅಲ್ಲಿ ರಾಜರವ್ರನ್ನ ಅಪ್ಪ ರಾಜ ನಮ್ಗೆ ಸ್ವಲ್ಪ ಒಂದು ಬೇವಿನ ಕಟ್ಟೆ ಎಷ್ಟು ಅಗಲ ಇರ್ತದೋ ಅಷ್ಟು ಜಾಗ ಕೊಡ್ರಿ, ನಾವು ವ್ಯಾಪಾರ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಪಾಪ ನಮ್ಮ ರಾಜರು ಏನಂತ ತಿಳ್ಕೊಂಡಿದ್ರು, ಹೋದ್ರೆ ಹೋಗು ಬಿಡಪ್ಪ, ಇವ್ರು ವ್ಯಾಪಾರಕ್ಕಾಗಿ ಬಂದಿದ್ದಾರೆ, ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರು. ಆಮೇಲೆ ಏನಾಯ್ತು, ಇಲ್ಲಿ ನಾವೆಲ್ಲ ವ್ಯಾಪಾರ ಮಾಡೋ ಸಾಮಗ್ರಿಗಳೆಲ್ಲ ತಂದ್ಕೊಂಡ್ಬಿಟ್ಟಿದ್ದೀವಿ, ಇದು ಕಳುವಾದ್ರೆ ಕಷ್ಟ, ನಮ್ಮ ಸಾಮಾನುಗಳನ್ನ ನಾವು ಕಾಪಾಡಿಕೊಳ್ಳಕ್ಕೆ ಸ್ವಲ್ಪ ನಮ್ಗೆ ಸೈನ್ಯ ನಾವು ಮಾಡ್ಕೊಳ್ತೀವಿ, ಸೈನ್ಯಗೆ ನಾವು ಇಟ್ಕೊಳ್ಳಕ್ಕೆ ನೀವು ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿದ್ರು. ಪಾಪ ಅವ್ರ ವಸ್ತುಗಳನ್ನ ಅವ್ರು ಕಾಪಾಡ್ಕೊಳ್ಳಕ್ಕೆ ಅವ್ರು ಸೈನ್ಯ ಇಟ್ಕೊಳ್ತಾರಲ್ಲಪ್ಪ, ಇಟ್ಕೊಳ್ಬಿಡು ಅಂತ ನಮ್ಮ ರಾಜರು ಅವಕಾಶ ಮಾಡಿಕೊಟ್ರು. ಅದು ಏನಾಯ್ತು, ತದನಂತರ ಆ ಪೋರ್ಚುಗೀಸರಾಗ್ಲಿ, ಫ್ರೆಂಚ್ ದೇಶಸ್ಥರಾಗ್ಲಿ, ಆಮೇಲೆ ಡಚ್ ದೇಶಸ್ಥರಾಗ್ಲಿ, ಇವರೆಲ್ಲರೂ ನಮ್ಮ ದೇಶದಲ್ಲಿ ವ್ಯಾಪಾರಕ್ಕಾಗಿ ಬಂದು ಆಡಳಿತವನ್ನು ತಮ್ಮ ಕೈಯಲ್ಲಿ ತಗೊಳ್ತೀವಿ ಅಂದಾಗ ಬ್ರಿಟಿಷರು ಇವನ್ನೆಲ್ಲ ಬದಗೊತ್ತಿ ಇಡೀ ಭಾರತವನ್ನ ವಿಸ್ತಾರವಾದಂಥ ಸಾಮ್ರಾಜ್ಯವನ್ನ ಏನು ಸ್ಥಾಪನೆ ಮಾಡಿದ್ರು. ಕೇವಲ ವ್ಯಾಪಾರದಿಂದ ವ್ಯಾಪಾರಕ್ಕಾಗಿ ಬಂದಂಥವರು ಇಡೀ ನಮ್ಮ ದೇಶವನ್ನೇ ಆಡಳಿತವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡು ನಮ್ಮ ದೇಶವನ್ನು ಗುಲಾಮಗಿರಿ ದೇಶವಾಗಿ ಮಾಡಿದರು.
ಚರಿತ್ರೆಯಿಂದ ನಾವು ಪಾಠ ಕಲಿಬೇಕು ಅಂತ ನಾವು ಹೇಳ್ಕೊಳ್ತೀವಿ. ಆದ್ರೆ ಇವತ್ತು ನಾವು ಚರಿತ್ರೆಯನ್ನ ಮರ್ತು ಹೋಗಿದ್ದೀವಿ. ಯಾಕಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿದವರು ವ್ಯಾಪಾರಕ್ಕಾಗಿ ಬಂದು ಸ್ವಲ್ಪ ತಮ್ಮ ವ್ಯಾಪಾರವನ್ನ ಅಭಿವೃದ್ಧಿಪಡಿಸಿಕೊಂಡು ರಾಜರ ಮಧ್ಯೆಯಲ್ಲಿ ಜಗಳವನ್ನು ಇಟ್ಟು ತಮ್ಮ ಸೈನ್ಯದಿಂದ ಒಬ್ಬ ರಾಜನಿಗೆ ಸಹಾಯ ಮಾಡಿ ಇನ್ನೊಬ್ಬ ರಾಜನನ್ನ ಮಣಿಸಿ ಆ ಪ್ರತಿಫಲಕ್ಕಾಗಿ ಒಂದು ಊರು 2 ಊರು ನಮಗೆ ಕೊಡ್ರಿ ಅಂತ ಹೇಳಿ ತಗೊಂಡು ದೊಡ್ಡ ರಾಜ್ಯ ಸ್ಥಾಪನೆ ಮಾಡಿ ರಾಜರನ್ನೆಲ್ಲ ಏನು ಬರೆಯಿಟ್ಟು ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡಿದೆ. ಇದನ್ನೆಲ್ಲ ಗೊತ್ತಾದ ಮೇಲೆ ಕೂಡ ನಾವು ಸಂಬಂಧಗಳನ್ನ ವ್ಯಾಪಾರೀಕರಣಕ್ಕಾಗಿ ನಿಜ ನಮಗೆ ಕೊರತೆ ಇರುವ ವಸ್ತುಗಳನ್ನ, ನಮಗೆ ಸಿಗಲಾರ್ದಂತ ವಸ್ತುಗಳನ್ನ, ನಮಗೆ ಅತ್ಯವಸರ ವಸ್ತುಗಳನ್ನ ನಮ್ಮ ದೇಶದಲ್ಲಿ ಸಿಗಲಿಲ್ಲ ಅಂದ್ರೆ ನಾವು ಆಮದು ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ. ಆದ್ರೆ ನಮ್ಮ ದೇಶ ಸಂಪೂರ್ಣ ವ್ಯವಸಾಯ ದೇಶ, ಕೃಷಿ ಪ್ರಧಾನ ದೇಶ. ಇಂಥ ದೇಶದಲ್ಲಿ ಇವತ್ತು ಅಮೆರಿಕ ಭಾರತ ಒಪ್ಪಂದದಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ಈ ಯಾವ ತರ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಮ್ಮ ತಜ್ಞರು ಹೇಳ ಬಯಸ್ತಾ ಇದ್ದಾರೆ. ನಾವು ಅಮೆರಿಕದಲ್ಲಿ ತಗೊಂಡ್ರೆ ಕೇವಲ ಅಲ್ಲಿ 19 ಲಕ್ಷ ರೈತರು ಮಾತ್ರ ಇದ್ದಾರೆ, ಕೇವಲ 19 ಲಕ್ಷ. ನಮ್ಮ ಭಾರತವನ್ನು ತಗೊಂಡಾಗ ಸುಮಾರು 50 ಕೋಟಿ ಮೇಲೆ ರೈತರು ಇಲ್ಲಿ ನಮ್ಮ ದೇಶದಲ್ಲಿ ಇದ್ದಾರೆ. ಅಮೆರಿಕದವರು ಕೇವಲ 19 ಲಕ್ಷದ ರೈತರ ಹಿತಕ್ಕಾಗಿ ಇವತ್ತು ನಮ್ಮ ದೇಶ ರೈತರ ಮೇಲೆ, ನಮ್ಮ ಸರ್ಕಾರದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಹಾಗಾಗಿ ವಿವೇಕಾನಂದರು ಹೇಳ್ತಾ ಇದ್ದಾರೆ, ವಿಶ್ವವನ್ನು ಒಂದು ಏನೋ ವ್ಯಾಯಾಮ ಶಾಲೆ ಮಾಡಿಕೊಂಡು ಬಲಶಾಲೆಯಾಗಿ ಆಗಬೇಕು ಅಂತ. ನಿಮ್ಗೆಲ್ಲ ಗೊತ್ತಿದೆ, ಅಮೆರಿಕ ಏನು 1000 ವರ್ಷಗಳ ಗಟ್ಟಲೆಯಿಂದ ಅಲ್ಲೇನು ಇಲ್ಲ. ಕೇವಲ 405 ವರ್ಷದಿಂದ ಅಲ್ಲಿ ನಾಗರಿಕತೆ ಬೆಳೆದಿದೆ. 400-500 ಈಗ ಅದೆಲ್ಲ ವಲಸ ರಾಜ್ಯ. ಬ್ರಿಟನ್ನಿಂದ ಹೋಗಿರ್ತಕ್ಕಂಥ ಕಾಲನಿಗಳು, ಸುಮಾರು 13 ಕಾಲನಿಗಳು ಅಲ್ಲಿ ವ್ಯಾಪಾರಕ್ಕಾಗಿ ಹೋಗಿ ಅಲ್ಲೇ ಜೀವನ ಮಾಡಿಕೊಂಡು ಕೊನೆಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತಮ್ಮ ಸ್ವತಂತ್ರವನ್ನು ಪಡ್ಕೊಂಡ್ರು. ಕೇವಲ 400-500 ವರ್ಷಗಳ ಹಿಂದೆ ಅವರ ಚರಿತ್ರೆ ಆರಂಭ ಆಗಿರೋರು. ಮತ್ತೆ ಕೇವಲ 400-500 ಚರಿತ್ರೆ ವರ್ಷಗಳ ಹಿಂದೆ ಅವರು ಉನ್ನತಿ ಸಾಧಿಸಿದಾರೆ ಅಂದ್ರೆ ನಮ್ಗೆ ಯಾಕೆ ಆಗ್ತಾ ಇಲ್ಲ? ಸಾವಿರಾರು ಗಟ್ಟಲೆ ನಾವು ಇಡೀ ಪ್ರಪಂಚಕ್ಕೆ ನಮ್ಮ ಸಂಸ್ಕೃತಿ ಏನು, ನಾಗರಿಕತೆ ಏನು ಅಂತ ಎಲ್ಲ ತಿಳಿಸ್ಕೊಂಡಿರ್ತಿದ್ದೀವಿ. ಆದ್ರೆ ಈ ವಿಷಯದಲ್ಲಿ ನಾವು ತುಂಬಾ ಹಿಂದೆ ಸರಿತಾ ಇದ್ದೀವಿ. ಇವತ್ತು ಸೋಯಾಬೀನ್ ಆಗ್ಲಿ, ಈಥೇನ್ ಆಯಿಲ್ ಆಗ್ಲಿ, ಮತ್ತು ಏನು ಇದು ಕೆಂಪು ಜೋಳ ಅಂತ ಹೇಳ್ತೀವಿ, ಇದನ್ನೆಲ್ಲ ಏನಾದ್ರು ಖರೀದಿ ಆದ್ರೆ ನಮ್ಮ ಕರ್ನಾಟಕ ಸೇರಿಕೊಂಡು ಎಲ್ಲ ರಾಜ್ಯಗಳ ರೈತರು ಇವತ್ತು ಬಹಳ ತೊಂದರೆಗೆ ಈಡಾಗ್ತಾರೆ ಅಂತ ತಿಳ್ಕೊಂಡು, ಆಧುನಿಕತೆಗೆ ಬಂದಾಗ ಕಾಗದದ ತುಂಡುಗಳನ್ನ ಹಣ ಅಂತ ತಿಳ್ಕೊಂಡಿದ್ದ. ಈಗ ಗ್ಲೋಬಲ್ ಜನರೇಷನ್ ಇರೋದ್ರಿಂದ ಕೇವಲ SMS ಗಳನ್ನ ಹಣ ಅಂತ ತಿಳ್ಕೊಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಇವತ್ತು ಹಣ ಅನ್ನುವಂಥದ್ದು ಇಡೀ ಸಮಾಜವನ್ನ ತನ್ನ ಕಂಟ್ರೋಲ್ ಅಲ್ಲಿ ತೆಗೆದುಕೊಳ್ಳುವಂತಹ ಸ್ಥಾನಮಾನವನ್ನ ಪಡೆದುಕೊಂಡಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥಕೊಂಡಿದ್ದೀವಿ ಅಂತ. ಹೀಗಾಗಿ ಇದಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಬಂದಿದೆ ಹಣಕ್ಕೆ ಅಂತಂದ್ರೆ, ಇಡೀ ಸರಕು ಸೇವೆಗಳನ್ನ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಅದಕ್ಕಿದೆ. ಹಾಗೇನೆ ನಾವು ಹಣದಿಂದ ನಮ್ಗೆ ಬೇಕಾದಂತ ಸರಕು ಸೇವೆಗಳನ್ನ ಕೊಂಡುಕೊಳ್ಳಿಕ್ಕೆ ಅದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇವತ್ತು ಹಣಕ್ಕೆ ಬಹಳಷ್ಟು ಬೇಡಿಕೆ ಬಂದಿದೆ ಅಂತ. ಆದ್ರೆ ಈ ಹಣ ಅದಕ್ಕೆ ಏನ್ ಹೇಳ್ತಾರಪ್ಪ, ಹಣವನ್ನ ವಸ್ತುಗಳನ್ನ ಕೊಂಡುಕೊಳ್ಳುವಂತದ್ದು ಅಂದ್ರೆ ಹಣದ ಮೌಲ್ಯ ಅಂತ ಹೇಳ್ತಾರೆ. ಹೀಗಾಗಿ ಹಣಕ್ಕೆ ಯಾಕೆ ಬೇಡಿಕೆ ಬಂದಿದೆ ಅಂದ್ರೆ ಅದಕ್ಕೆ ಒಂದು ಮೌಲ್ಯ ಇದೆ. ಸರಕು ಸೇವೆಗಳನ್ನ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಅದು ಹೊಂದಿರೋದ್ರಿಂದ ಹಣಕ್ಕೆ ಬೇಡಿಕೆ ಇದೆ ಅಂತ. ಆ ಸರಕು ಸೇವೆಗಳನ್ನ ಕೊಂಡುಕೊಳ್ಳುವಂತ ಹಣದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಸಹ ಅದು ಸಹ ಏನೆಲ್ಲ ಬದಲಾವಣೆಗಳಿಗೆ ಕಾರಣ ಆಗ್ತದೆ ಅನ್ನುವಂಥದ್ದು ಸಹ ನಾವು ಇತಿಹಾಸದಿಂದ ತಿಳ್ಕೊಳ್ಬಹುದು. ಉದಾಹರಣೆಗೆ ಡೆಲ್ಲಿಯಲ್ಲಿ ಸುಷ್ಮಾ ಸ್ವರಾಜ್ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸನ್ನಿವೇಶದಲ್ಲಿ ಈರುಳ್ಳಿ ಬೆಲೆ ಏಕಾಏಕಿ ಗಗನಕ್ಕೆ ಏರಿತು. ಅವಾಗ ತಕ್ಷಣ ಜನ ಆ ಬೆಲೆ ಏರಿಕೆಯ ವಿರುದ್ಧ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸೋದ್ರ ಮೂಲಕ ಅಲ್ಲಿ ಅವರನ್ನ ಅಧಿಕಾರದಿಂದ ತೆಗೆದು ಶೀಲಾ ದೀಕ್ಷಿತ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಅಲ್ಲಿ ಅಸ್ತಿತ್ವಕ್ಕೆ ತೆಗೆದುಕೊಂಡು ಬಂದಿರುವಂತ. ಅಂದ್ರೆ
ಹಣದ ಮೌಲ್ಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಸಹ ರಾಜಕೀಯ ಅಧಿಕಾರವನ್ನ ನಿರ್ಧರಿಸುವಂತ ಸಾಮರ್ಥ್ಯವನ್ನ ಪಡೆದುಕೊಂಡಿದ್ದಾವೆ ಅಂತ. ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ, ಹಣದ ಅಪಮೌಲ್ಯವನ್ನ ಹೇಳಬೇಕಾದ್ರೆ ಹಣದ ಮೌಲ್ಯದ ಜೊತೆಗೆ ಇದನ್ನ ನಾವು ತುಲನೆ ಮಾಡಬೇಕಾಗ್ತದೆ. ಹಾಗಾದ್ರೆ ಹಣದ ಮೌಲ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ, ಹಣದ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನ ಕಡಿಮೆ ಮಾಡೋದು, ಅಂದ್ರೆ ಅದರ ಮೌಲ್ಯವನ್ನ ಕುಂಠಿತಗೊಳಿಸೋದು. ಅದಕ್ಕೆ ಹಣದ ಮೌಲ್ಯ ಅಪಮೌಲ್ಯ ಅಂತ ಕರೀತಾರೆ. ಈಗ ಈ ಹಣದ ಅಪಮೌಲ್ಯದ ವಿಷಯಕ್ಕೆ ಬಂದ್ರೆ ಸರ್ಕಾರ ಏನ್ ಮಾಡುತ್ತೆ? ಸರ್ಕಾರ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾವು ಬಳಕೆ ಮಾಡತಕ್ಕಂಥ ಹಣದ ವ್ಯಾಲ್ಯೂವನ್ನ ತನ್ನ ಸ್ವಪ್ರೇರಿತವಾಗಿ ಕಡಿಮೆ ಮಾಡೋದನ್ನ ಹಣದ ಅಪಮೌಲ್ಯ ಅಂತ ಕರೀತಾರೆ. ಈ ಹಣದ ಅಪಮೌಲ್ಯವನ್ನ ನಾವು ಸುಮಾರು 1946ರಲ್ಲಿ ಮಾಡಿದ್ದಾರೆ, 1966ರಲ್ಲಿ ಮಾಡಿದ್ದಾರೆ, 1990ರಲ್ಲಿ ಮಾಡಿದ್ದಾರೆ, 2016ರಲ್ಲಿ ಹಣದ ಕೊಂಡುಕೊಳ್ಳುವ ಶಕ್ತಿಯನ್ನ ನಮ್ಮ ಸರ್ಕಾರಗಳು ಕಡಿಮೆ ಮಾಡಿದ್ದಾವೆ. ಇದರಿಂದ ಏನು ಅನುಕೂಲ ಆಗ್ತದೆ ಅಂತಂದ್ರೆ, ಇದು ಒಂದು ರೀತಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ, ಸಾಮಾಜಿಕ ಹಿತದೃಷ್ಟಿಯಿಂದ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ, ಹಣದ ಮೌಲ್ಯವನ್ನ ಕಡಿಮೆ ಮಾಡೋದ್ರ ಮೂಲಕ ಅದು ದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಚೇತರಿಕೆಯನ್ನು ಉಂಟು ಮಾಡಬೇಕು ಅನ್ನುವಂಥ ಆಶಯವನ್ನ ಇಟ್ಕೊಂಡಿರುತ್ತೆ. ಯಾವಾಗ ಈ ಕಾರ್ಯಕ್ರಮವನ್ನ ಕೈಗೊಳ್ಳುತ್ತೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶದಿಂದ ವಸ್ತುಗಳನ್ನು ತರಿಸಿಕೊಳ್ಳುವಂತಹ ಆಮದು ಚಟುವಟಿಕೆಗಳು ಮಿತಿಮೀರಿ ಹೆಚ್ಚಾದಾಗ ಅವಾಗ ಅಪಮೌಲ್ಯವನ್ನು ಮಾಡುವಂತಹ ವಿಧಾನಗಳನ್ನು ಸರ್ಕಾರ ಕೈಗೆತ್ತಿಕೊಳ್ಳುತ್ತೆ. ಹಾಗೆಯೇ ನಮ್ಮ ದೇಶದ ವಸ್ತುಗಳನ್ನ ವಿದೇಶಿಯರು ಕೊಂಡುಕೊಳ್ಳೋದನ್ನ ಬಿಟ್ಟಾಗ, ರಫ್ತು ಚಟುವಟಿಕೆಗಳು ಕಡಿಮೆ ಆದಾಗ ಅವಾಗ ಸರ್ಕಾರ ಈ ಹಣದ ಮೌಲ್ಯವನ್ನ ಕೊಂಡುಕೊಳ್ಳುವ ಶಕ್ತಿಯನ್ನ ಕಡಿಮೆ ಮಾಡುವಂತ ನಿರ್ಧಾರವನ್ನ ಮಾಡುತ್ತೆ. ಹಾಗೆ ಈ ಒಂದು ಮೇಡಮ್ ಅವರು ಹೇಳಿದ್ರು, ಈ ದೇಶದಲ್ಲಿ ಓದಿಸಲಿಕ್ಕೆ 1,00,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ರು. ಒಂದು ವರ್ಷದಲ್ಲಿ ಓದಿಸಲಿಕ್ಕೆ 1,00,000 ಕೋಟಿ ಖರ್ಚಾಗ್ತಾ ಇದೆ. ಅದರಲ್ಲಿ ಉತ್ತಮ ವ್ಯಾಸಂಗಕ್ಕೆ ಪ್ರದೇಶಕ್ಕೆ ಹೋದ್ರೆ 50,000 ಕೋಟಿ ನಮ್ಮ ದೇಶಕ್ಕೆಲ್ಲ ಹೊರದೇಶಕ್ಕೆ ಹೋಗ್ತಾ ಇದೆ. ನಮ್ಮ ದೇಶದಿಂದ ಇದು ಎಂತ ಅಭಿವೃದ್ಧಿ ಅಂತ ಹೇಳ್ತಾರೆ. ಓದೋ ಕಾಲೇಜುಗಳಿಲ್ಲ ನಮ್ಮಲ್ಲಿ. ಇಲ್ಲ, ನಿಮ್ಗೆ ಬಹಳ ಹೇಳ್ತಾರೆ 30,000 ಹೊಲ ಕೊಡ್ತಾರೆ ಅಂತ ಹೇಳ್ತಾರೆ. 30 ವರ್ಷಕ್ಕೆ ಹಿಂದೆ ಎಲ್ಲ ಕಡೆ ಸೋಲಾರ್ ಹಾಕಿದ್ದಾರೆ. ಇತಿಹಾಸ ಎಲ್ಲಾಗಲಿ 30 ವರ್ಷ ಆದ್ಮೇಲೆ ನಾನು ಆ ಹೊಲ ಹೋಗಿದ್ದೇನೆ ಅಂತ ಒಬ್ಬ ರೈತ ಕೈ ಅಂತ ಹೇಳಿ ನೋಡೋಣ. ಇವತ್ತು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರೆ ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ. ಯಾರು ಕೂಡ ಸೋಲಾರಿಗಾಗ್ಲಿ ಕಂಪ್ನಿಯವರಿಗಾಗ್ಲಿ ಭೂಮಿಯನ್ನ ಕೊಡಬಾರ್ದು. ನಾವಾಗಲೇ ಪೂರ್ತಿಯಲ್ಲಿ ನೋಡ್ತಾ ಇದ್ವಿ. ಪಾಪ 10,000 ಎಕರೆ ಒಬ್ಬನ ಕಂಪ್ನಿ ತಗೊಂಡ, ಇನ್ನೊಬ್ಬ 10,000 ಎಕರೆ ಕಂಪ್ನಿ ತಗೊಂಡ, ಇನ್ನೊಬ್ಬ 5,000 ಎಕರೆ ತಗೊಂಡ. 3 ಕಾರ್ಯಕ್ರಮಗಳು ಆಗ್ಲೇ ಇಲ್ಲ. ಮತ್ತೆ ಉದ್ಯೋಗ ಇಲ್ಲ. ಇಲ್ಲೆಲ್ಲ ಮಕ್ಕಳು ಭವಿಷ್ಯ ಕನಸು ಕಾಣ್ತಾರೆ. ನಾಳೆ ನಾನು ಡಾಕ್ಟರ್ ಆಗ್ತೀವಿ, ನರ್ಸ್ಗಳು ಆಗ್ತೀವಿ, IAS ಆಫೀಸರ್ ಆಗ್ತೀವಿ, IPS ಆಫೀಸರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ. ಆದ್ರೆ ಉದ್ಯೋಗ ಇಲ್ಲ ಸ್ವಾಮಿ ಈ ದೇಶದಲ್ಲಿ. ಈ ಮಕ್ಕಳ ಏನಾಗ್ತದೆ ಪರಿಸ್ಥಿತಿ? ಈಗಾಗಲೇ ನಾವು ತೀರ್ಮಾನ ಮಾಡಿದ್ವಿ ರೈತರು, ಒಂದೇ ತೀರ್ಮಾನ, ಏನು ನಮ್ಮ ಹೊಲ ಹೋಗ್ಲಿ ಮನೆ ಹೋಗ್ಲಿ ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು, ಮಕ್ಕಳ ಭವಿಷ್ಯ ಚೆನ್ನಾಗಿಲ್ಲ ಅಂತ ಓದಿಸ್ತಾ ಇದ್ವಿ. ನಾನು ಮೊನ್ನೆ ಹೈದರಾಬಾದ್ ಸಭೆಗೆ ಹೋದಾಗ ಜ್ಯೋತಿರಾಣಿ ಮೇಡಮ್ ಅವರು ಹೇಳಿದ್ರು, ಈ ದೇಶದಲ್ಲಿ ಓದಿಸಲಿಕ್ಕೆ 1,00,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ರು. ಒಂದು ವರ್ಷದಲ್ಲಿ ಓದಿಸಲಿಕ್ಕೆ 1,00,000 ಕೋಟಿ ಖರ್ಚಾಗ್ತಾ ಇದೆ. ಅದರಲ್ಲಿ ಉತ್ತಮ ವ್ಯಾಸಂಗಕ್ಕೆ ಪ್ರದೇಶಕ್ಕೆ ಹೋದ್ರೆ 50,000 ಕೋಟಿ ನಮ್ಮ ದೇಶಕ್ಕೆಲ್ಲ ಹೊರದೇಶಕ್ಕೆ ಹೋಗ್ತಾ ಇದೆ. ನಮ್ಮ ದೇಶದಿಂದ ಇದು ಎಂತ ಅಭಿವೃದ್ಧಿ ಅಂತ ಹೇಳ್ತಾರೆ. ಓದೋ ಕಾಲೇಜುಗಳಿಲ್ಲ ನಮ್ಮಲ್ಲಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.